ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ಹೊರಗಿನವರು, ಪರಭಾಷಿಕರು ನಮ್ಮ ಕನ್ನಡ ದೇಶಕ್ಕೆ ಬಂದು ಕನ್ನಡ ದೇಶದ ಅನ್ನ, ನೀರು, ಪ್ರತಿಯೊಂದು ಸೌಕರ್ಯಗಳನ್ನು, ಸೌಲಭ್ಯಗಳನ್ನೆಲ್ಲ ಪಡ್ಕೊಂಡು ಇಲ್ಲಿನ ಕನ್ನಡ ಧರ್ಮದ ವಿರುದ್ಧ, ಕನ್ನಡ ಸಂಸ್ಕೃತ ವಿರುದ್ಧ ಮಸರತ್ತು ಮಾಡಿಕೊಂಡು, ಕನ್ನಡಿಗರ ಬಗ್ಗೆ ತುಂಬಾ ಹವೇಳನ ಮಾಡಿಕೊಂಡು, ಕನ್ನಡಿಗರ ಜೊತೆ ಕಾದಾಟ ಮಾಡಿಕೊಂಡು, ಸಮಸ್ತ ಕನ್ನಡಿಗರ ಬಗ್ಗೆ ಕಪ್ಪು ಚುಕ್ಕೆ ಅಂದ್ರೆ ಕೆಟ್ಟ ಹೆಸರು ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಮಾಡ್ತಾ ಇದ್ದಾರೆ, ಆಗಲೂ ಮಾಡ್ತಾ ಇರ್ತಿರ್ತಾರೆ. ನಾವು ಹೊರಗಿನವರಲ್ಲಿ, ಪರಭಾಷಿಕರಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ನಾವು ನಮ್ಮ ಕಡೆಯಿಂದ. ನಿಮ್ಗೆ ಇಲ್ಲಿ ನಮ್ಮ ಕನ್ನಡ ದೇಶಕ್ಕೆ ಬಂದು ಇಲ್ಲಿ ಯಾರು ನೆಲ್ಸಕ್ಕೆ ಹೇಳಿದ್ರು? ಯಾರಾದ್ರೂ ನೆಲ್ಸಕ್ಕೆ ಹೇಳಿದ್ರ? ನಿಮ್ಮ ಜಾಗದಲ್ಲಿ ಬಂದು ಯಾರಾದ್ರೂ ಕನ್ನಡಿಗರಾಗಿರ್ಬೋದು, ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕನ್ನಡ ದೇಶ ಸರ್ಕಾರ ಆಗಿರ್ಬೋದು, ನಿಮ್ ಜಾಗಕ್ಕೆ ಬಂದು ನಿಮ್ ಪಾದಪೂಜೆ ಮಾಡಿ ಯಾರಾದ್ರೂ ಬನ್ನಿ ಅಂತ ಕೇಳ್ಕೊಂಡ್ರ? ಹಂಗಿಲ್ವ? ನೀವೇ ಗತಿ ಇಲ್ಲದೆ ಬಂದಿದ್ದೀರ ಇಲ್ಲಿ ಕನ್ನಡ ದೇಶಕ್ಕೆ. ಗತಿ ಇಲ್ಲದೆ ಬಂದಿದ್ದೀರ ನೀವು. ಗತಿ ಇಲ್ಲದೆ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ. ಗತಿ ಕೆಟ್ಟವರು ನೀವು, ಬರಗೆಟ್ಟವರು, ಗತಿ ಕೆಟ್ಟವರು. ಏನಿಲ್ಲದೆ ಬಂದು ಜೀವನ ಮಾಡ್ತಾ ಇದ್ದೀರಾ ಅಂತ ನೀವು ಇಲ್ಲಿ ಬಂದು ಕನ್ನಡ ದೇಶದ ವಿರುದ್ಧ, ಕನ್ನಡಿಗರ ವಿರುದ್ಧ, ಕನ್ನಡ ಭಾಷೆಯ ವಿರುದ್ಧ, ಕನ್ನಡ ಧರ್ಮದ ವಿರುದ್ಧ, ಕನ್ನಡ ಸಂಸ್ಕೃತಿ ವಿರುದ್ಧ ಹಗುರವಾಗಿ ಮಾತಾಡ್ತೀರಾ, ಅಪಪ್ರಚಾರ ಮಾಡ್ತಾ ಇದ್ದೀರಾ. ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಇಲ್ಲ ಹೋಗ್ಬಿಟ್ಟು ಕನ್ನಡ ದೇಶ ಬಿಟ್ಟು ತೊಲಗೋಗ್ಬಿಟ್ರಿ ಏನಾಗೋಗ್ಬಿಡುತ್ತೆ? ಏನಾದ್ರು ಪ್ರಳಯ ಆಗೋಗ್ಬಿಡುತ್ತಾ? ಪ್ರಳಯ ಆಗ್ಬಿಟ್ಟು ಏನು ಕನ್ನಡ ದೇಶ ಏನಾದ್ರು ಆಗೋಗ್ಬಿಡುತ್ತಾ? ಹೋಗ ಹಂಗೆ ನಾಶ ಆಗೋಗ್ಬಿಟ್ರೆ ನಮ್ಗೆ ಬೇಕಾಗಿಲ್ಲ. ನೀವು ಈ ತರ ಇಂಥ ಅಯೋಗ್ಯರಿಗೆ ಹೇಳ್ತಿರೋದಕ್ಕೆ. ಎಲ್ರಿಗೂ ಅಲ್ಲ, ಎಲ್ರಿಗೂ ಹೇಳ್ತಾರೆ ಇದನ್ನ. ಯಾವ ಒಬ್ರು ವೇಶ್ಯ ಹೇಳ್ತಾಳೆ, ವೇಶ್ಯಗಾದ ಒಂದು ಇದಿರುತ್ತೆ ಪಾಪ. ಅವ್ರದ್ದೇನೋ ಜೀವನಕ್ಕೋಸ್ಕರ, ಸಂಸಾರ ನಡೆಸೋಕ್ಕೋಸ್ಕರ ಇವಾಗ ಏನೋ ಒಂದು ಇದು ಮಾಡ್ಕೊಂಡು ಏನೋ ಇದು ಮಾಡ್ತಾರೆ. ಅದಕ್ಕಿಂತ ಕಡೆ ಇರ್ತಾಳೆ ಯಾವ ಪರಭಾಷಿಕರು ಒಬ್ಳು ಪಾಪ. ಎಲ್ಲರೂ ಅಲ್ಲ, ನಾವು ಬೇರೆ ಭಾಷಿಕರನ್ನ ಎಲ್ಲಾ ಭಾಷಿಕರು ಹಂಗೆ ಅಂತ ನಾವ್ ಹೇಳಲ್ಲ. ಯಾರು ಬೇರೆ ಕಡೆಯಿಂದ ಬಂದು ಇದ್ ಮಾಡ್ತಾರೋ ಅವರು ಕಪ್ಪು ಚುಕ್ಕಿನ ಅವಳು. ಕನ್ನಡದಿಂದ ಬೆಂಗಳೂರು ಕುಸಿತಾ ಇದೆ ಅಂತ ಹೇಳ್ತಾಳೆ ಅವಳು. ಬಹುಶಃ ನನ್ಗನ್ಸುತ್ತೆ ನಿಮ್ಮಪ್ಪ ನಿಮ್ಮಮ್ಮನ್ಗೆ ಹುಟ್ಟಿರಲ್ಲ ಅನ್ಸುತ್ತೆ ಆ ಹುಡುಗಿ. ಆಕೆ ನಿಮ್ಮಪ್ಪ ಅಮ್ಮನಿಗೆ ಇಬ್ರಿಗೂ ಹುಟ್ಟಿರಲ್ಲ. ಕಲಬೆರಕೆ ಆಗಿ ಹುಟ್ಟಿರ್ತೀರಾ. ಕಲಬೆರಕೆ ಆಗಿ ಹುಟ್ಟಿರೋದಕ್ಕೆ ಈ ತರ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡ ಭಾಷೆ ವಿರುದ್ಧ ಇರುತ್ತೆ ಮಸಲತ್ ಮಾಡಂತಹ ಮತ್ತೆ ಹೀನರು ಇವರೆಲ್ಲ. ಅವ್ರ ಭಾಷೆಗೆ, ಅವ್ರ ದೇಶಕ್ಕೆ ಬೆಲೆ ಕೊಡದೆ ಇಲ್ಲಿ ಬಂದು ಬೇರೆ ದೇಶ ನಾಶ ಮಾಡಕ್ ಬಂದಿರುವಂತಹ ದುಷ್ಕೃತ್ಯ ನಡೆಸುವಂತಹ ಇಂತಹ ಪರಭಾಷಿಕರಿಗೆ ಏನ್ ಹೇಳೋಣ ನಾವು? ಅದಕ್ಕೆ ಸಮಸ್ತ ಕನ್ನಡ ಬದುಕಲ್ಲಿ ಕೇಳ್ಕೊಂತ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ. ಯಾರಾದ್ರೂ ಇನ್ನು ಮುಂದಕ್ಕೆ ಈ ಕ್ಷಣದಿಂದ ಯಾರಾದ್ರೂ ಕನ್ನಡಿಗರ ವಿರುದ್ಧ, ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ, ಕರ್ನಾಟಕದ ಪುಣ್ಯ ಪುರುಷರ ವಿರುದ್ಧ ಮಸಲತ್ ಮಾಡೋದಾಗಿರ್ಬೋದು, ಮತ್ತು ಅವಹೇಳನ ಮಾಡೋದಾಗಿರ್ಬಹುದು, ತುಚ್ಛವಾಗಿ ಮಾತಾಡೋದಾಗಿರಬಹುದು, ಜಾಡಿಸಿ ಹೊಡೀರ ಅವ್ರನ್ನ. ಮುಲಾಜು ನೋಡ್ಬೇಡಿ, ಜಾಡಿಸಿ ಅವ್ರನ್ನ ಕರ್ನಾಟಕದಿಂದ ಓಡಿಸಿ ಅಂತವ್ರನ್ನ. ಕನ್ನಡದ ಬೆಂಗಳೂರು ಕುಸಿತ ಅಂತ ಒಬ್ಬ ವೇಶ್ಯ ಹೇಳ್ತಾರೆ, ವೇಶ್ಯಕಿನ ಕಡೆ ಅವಳು ಅಂತ ಅವ್ನು ಹೇಳ್ತಿಲ್ಲ. ಅವರು ಅಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ಇದ್ದೋಗ್ಬಿಡೋದು. ಯಾರಿಗೆ ಬರಕ್ ಹೇಳಿದ್ರು ಬೆಂಗಳೂರಿಗೆ? ಕನ್ನಡ ದೇಶಕ್ಕೆ ಯಾರು ಬರಕ್ ಹೇಳಿದ್ರು ನಿಮ್ಮನ್ನ?
ನಾನು ಸಮಸ್ತ ಕನ್ನಡ ಬಂಧು ಮತ್ತೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿಗೂ ಒತ್ತಾಯ ಮಾಡ್ತಾ ಇದ್ದೀವಿ, ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಂಡು ಒದ್ದು ಒಳಗಡೆ ಆಗ್ಬೇಕು ಅವ್ರನ್ನ ಒದ್ದು ಒಳಗಡೆ ಹಾಕಿ ಕಠಿಣ ಕ್ರಮ ತಗೊಂಡ್ರೆ ಇಂಥ ಘಟನೆಗಳು ಯಾವತ್ತೂ ನಡೆಯಲ್ಲ, ಪರಭಾಷಿಕರು ಯಾರು ನಡೆಸಲ್ಲ. ಸಮಸ್ತ ಕನ್ನಡ ಬಂಧುಗಳಲ್ಲಿ ನಮ್ಮ ಪಕ್ಷದ ಜೊತೆ ವಿನಂತಿ ಮಾಡ್ಕೊಂತ ಇದೀವಿ, ಇಂಥವ್ರು ಇನ್ನೊಮ್ಮೆ ಯಾರಾದ್ರೂ ಹೊರಗಿನವರು ಪರಭಾಷಿಕರು ಕನ್ನಡಿಗರ ವಿರುದ್ಧ, ಕನ್ನಡ ಧರ್ಮದ ವಿರುದ್ಧ, ಕನ್ನಡ ದೇಶದ ವಿರುದ್ಧ, ಕನ್ನಡ ಸಂಸ್ಕೃತಿ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ, ಇದು ಮಾಡಿದ್ರೆ, ಮಸ್ಲತ್ ಮಾಡಿದ್ರೆ ಆ ಕೂಡಲೇ ಅವ್ರನ್ನ ಒದ್ದು ಓಡಿಸಿ, ಇಲ್ಲಿಂದ ಜಾಡಿಸಿ ಅವ್ರನ್ನ ಅಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.